ನಾವು ಬೆಂಗಳೂರಲ್ಲೇ ಹುಟ್ಟಿರೋರು. ನನ್ನ ಈ ಕೆಲಸಕ್ಕೆ ಸ್ಫೂರ್ತಿದಾಯಕ ನಮ್ಮ ತಾಯಿಗೆ ತುಂಬ ಇಂಟ್ರೆಸ್ಟು ಅಡುಗೆ ಅದೆಲ್ಲನೂ. ಎಲ್ಲ ತುಂಬ ಚೆನ್ನಾಗಿ ಮಾಡೋರು, ಎಲ್ಲ ಹೇಳೋರು ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೆಯದಾಗುತ್ತೆ ಅಂತ. ಯಾವಾಗಲೂ ಸ್ಫೂರ್ತಿ, ಎಲ್ಲ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿ ನಮ್ಮಮ್ಮ ನನಗೆ. ಹಾಗಾಗಿ ನನಗೆ ತುಂಬ ಇಷ್ಟ ಈ ಅಡುಗೆ ಕೆಲಸ ಮಾಡೋದು. ಅವರೇ ಅಂದರು, ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋ ಬದಲು ಏನಾದ್ರು ಮಾಡೋ ಅಲ್ಯ ಅಂತ. ಆಯ್ತಮ್ಮ, ನೀನು ಧೈರ್ಯ ಕೊಟ್ಟರೆ ಮಾಡ್ತೀನಿ, ಇಲ್ಲ ತುಂಬ ಭಯ, ಮನೆಯಲ್ಲಿ ಲಾಸ್ ಆಗೋಗ್ಬಿಟ್ರೆ ಏನೋ ಅಂತಾರೆ, ಅದೆಲ್ಲ ಒಂದು ಆಗೋದಿಲ್ಲ, ನಿಮ್ಮ ಮುಂದೆ ಹೆಜ್ಜೆ ಇಡೋ, ಅದಾಗದೇ ನಿನ್ನನ್ನು ಎಳ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಇವತ್ತಿನ ಒಂದು ದಿವಸದ್ದಲ್ಲ, 48 ಇಯರ್ಸ್ ಹಿಂದಿನ ಕತೆ ನಾನು ಹೇಳ್ತಾ ಇರೋದು. ಅಮ್ಮ ತುಂಬ ದಿವಸ ನನ್ನ ಜೊತೆ ಬದುಕಿ ನನಗೆ ವ್ಯಾಪಾರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಮಾಡಿ ದಾರಿ ಮುಂದೆ ಇಟ್ಟು, ಅದಕ್ಕೆ ಜೊತೆಯಾಗಿ ನಮ್ಮ ಯಜಮಾನರು ಇನ್ನೂ ತುಂಬ ಚೆನ್ನಾಗಿ ನನ್ನ ಜೊತೆಗೆ ಹೆಲ್ಪ್ ಮಾಡಿದ್ರು. ಬೆಳಗ್ಗೆ ಹೊತ್ತು ಅಡುಗೆ ಮನೆಗೆ ಬಂದು ತಿಂಡಿ ಮಾಡಿ, ಅಡುಗೆ ಮಾಡಿ, ಎಲ್ಲ ಕೆಲಸಕ್ಕೂ ಸಹಾಯ ಮಾಡಿಕೊಂಡು, ಆಮೇಲೆ ಕಾರ್ಪೊರೇಷನಲ್ಲಿ ಒಳ್ಳೆ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಕೆಲಸಕ್ಕೂ ಹೋಗೋರು. ಭಾಳ ಚೆನ್ನಾಗಿತ್ತು. ನನಗೊಬ್ಬ ಮಗಳು, ಏನೋ ಪ್ರಾಬ್ಲಮ್ನಿಂದ ಮಗಳು ಸತ್ತೋಗ್ಬಿಟ್ಲು. ಮಗಳು ಸತ್ತು ಒಂದು 10-12 ವರ್ಷಕ್ಕೆ ಯಜಮಾನ್ರು ಕರೋನಾನಲ್ಲಿ ಹೋಗ್ಬಿಟ್ರು. ಅಷ್ಟು ದಿವಸ ನನ್ನ ಜೊತೆಗೆ ಇದ್ದರು ಅವರು. ಎಲ್ಲ ತುಂಬ ಚೆನ್ನಾಗಿತ್ತು. ಅಮ್ಮ ಸತ್ತು ಒಂದು 6-7 ವರ್ಷ ಆಯ್ತಷ್ಟೇ. ಅಮ್ಮನೂ ತುಂಬ ದಿವಸ ನನಗೆ ಹೆಲ್ಪ್ಫುಲ್ಲಾಗೇ ಇತ್ತು. ಹಿಂಗೆ ಮಾಡಿದ್ರೆ ಚೆನ್ನಾಗಿ, ಹಂಗೆ ಮಾಡಿದ್ರೆ ಚೆನ್ನಾಗಿ, ಧೈರ್ಯವಾಗಿರು, ಅಳಬೇಡ ಅಂತೆಲ್ಲ ಹೆಜ್ಜೆ ಹೆಜ್ಜೆಗೂ ಧೈರ್ಯ ಹೇಳೋರು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ಇವಾಗ ನಾನು 4 ಜನಕ್ಕೆ ಸಹಾಯ ಮಾಡಿಕೊಂಡು ಅವರಿಂದ ಸಹಾಯ ಪಡೀತಾ, ಮೊದಲು ನಾವು ಮಾಡ್ತಾಯಿದ್ದೀವಿ ಅಂದ್ಕೋಬಾರ್ದು, ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ನಾನು ಮುಂದೆ ಹೆಜ್ಜೆ ಇಡೋಕ್ಕಾಗೋದು. ಆ ಸ್ಟೇಜಲ್ಲಿ ಬಂದಿದ್ರೂ ಅವ್ರಿಗೆಲ್ಲ ಚೆನ್ನಾಗಿ ಪ್ರೀತಿಯಾಗಿ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ಇಷ್ಟು ನಮ್ಮ ಜೀವನ ಚರಿತ್ರೆ. ಇಲ್ಲೇ ಬೆಂಗಳೂರಲ್ಲೇ ಹುಟ್ಟಿದ್ದು. ಇದು ಮಲ್ಲೇಶ್ವರಂ ಅಲ್ಲೇನೆ? ಇಲ್ಲ, ಮಲ್ಲೇಶ್ವರ ಅಲ್ಲ, ನಾವು ಗಾಂಧಿ ಬಜಾರ್ನವರು. ಕೃಷ್ಣರಾವ್ ಪಾರ್ಕ್ ಹತ್ರ ನಮ್ಮ ತಾಯಿ ಮನೆ, ಅಲ್ಲಿದ್ವಿ. ಅಲ್ಲೇ ವಾಣಿ ವಿಲಾಸ ಆಸ್ಪತ್ರೆ, ಅಲ್ಲಿ ಇನ್ನೊಂದು ಮೂಲೆಯಲ್ಲಿ ಒಂದು ESI ಆಸ್ಪತ್ರೆ, ಅಲ್ಲೇ ಹುಟ್ಟಿದ್ದು. ಏನಾಗಲ್ಲ, ಅದು ಎಲ್ಲ ಹಾಗೆ ಬೆಳೆದು ಆಚಾರ್ಯ ಪಾಠಶಾಲಾ ಸ್ಕೂಲಲ್ಲಿ ಓದಿದ್ದು. ಕಾಲೇಜ್ ಆಚಾರ್ಯ ಪಾಠಶಾಲದವರ? ಆಮೇಲೆ ಹೋಮ್ ಸೈನ್ಸ್ ಕಾಲೇಜಲ್ಲಿ ಓದಿದ್ದು. ಹೋಮ್ ಸೈನ್ಸ್ ಕಾಲೇಜಲ್ಲಿ ಓದಿದ್ರ? ಓಹೋ, ಅಲ್ಲಿಂದಾನು ಅಡುಗೆದಿತ್ತು. ಟಚ್ಚಲ್ಲಿ ಇದ್ವಿ. ಅಮ್ಮನೂ ಯಾವಾಗಲಾರು ಹೇಳೋಳು, ಒಂದೊಂದು ದಿವಸ ಈ ಪಲ್ಯ ಒಗ್ಗರಣೆ ಹಾಕಮ್ಮ, ಹಂಗೆ ಮಾಡಮ್ಮ, ಹಿಂಗೆ ಮಾಡಮ್ಮ ಅಂತ. ಆಮೇಲೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು ಎಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು. ಅಮ್ಮ ಅಂತೂ ಬಿಡು, ಏನು ಅಂತಾನೆ ಹೇಳೋಕ್ಕಾಗಲ್ಲ. ಒಂದು ದಾರಿ ದೀಪ ಅಂತಂದ್ರೆ ತಪ್ಪೇ ಆಗಲ್ಲ, ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಲೈಫಲ್ಲಿ. ಅವರೇ ಗಾಡ್ ಫಾದರ್ ಎಲ್ಲ ಅವರೇ. ಆಮೇಲೆ ಯಜಮಾನ್ರಂತೂ ಇನ್ನೂ ಕೋಆಪರೇಟಿವ್ ಆಗಿದ್ರು. ಹೋಮ್ ಸೈನ್ಸ್ ಆದ್ಮೇಲೆ ನಿಮ್ ಮದ್ವೆ ಆಯ್ತಾ? ಹೋಮ್ ಸೈನ್ಸ್ ಗ್ರಾಜುಯೇಷನ್ ಆದ್ಮೇಲೆ ನನ್ನ ಎಲ್ಲಿ ಕೊಟ್ರು ನಿಮ್ಮನ್ನ? ಇಲ್ಲ, ಮಲ್ಲೇಶ್ವರದಲ್ಲಿ ಒಂದು ಹುಡುಗನಿಗೆ ಕೊಟ್ಟರು. ಮಲ್ಲೇಶ್ವರಂ ಅಲ್ಲಿ ಕೊಟ್ರು. ನಂಗೊಬ್ಬ ಅಣ್ಣ, ಒಂದು ತಂಗಿ. ಅವರು ಎಲ್ಲರೂ ಇದ್ದಾರೆ, ಎಲ್ಲ ವೆಲ್ತುಡು. JP ನಗರ LK ನಲ್ಲಿ ತಂಗಿ ಇದ್ದಾಳೆ. ಅಣ್ಣ ಕಾರ್ತಿಕ್ ನೇತ್ರಾಲಯ NR ಕಾಲನಿಲಿ ಇದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೀವಿವಾಗ ಮನೆಯವ್ರು ಒಳ್ಳೆ ಕೆಲ್ಸದಲ್ಲಿ ಇದ್ರು, ಮತ್ತೆ ನೀವು ಸುಮ್ನೆ ಆರಾಮಲ್ಲಿ ಕುತ್ಕೋಬೋದಿತ್ತು. ಹೆಂಗೆ ಈ ಬಿಸ್ನೆಸ್ ಶುರು ಮಾಡ್ಬಿಟ್ರಿ? ಅದೇ ಅನ್ನಿಸ್ತಾ ಇತ್ತು. ನಮ್ಮಮ್ಮ, ಏನಕ್ಕೆ ಸುಮ್ಮನೆ ಕೂತ್ ಕಾಲ ಕಳೀತ್ಯಾ, ಬರೀ ಮಾತಾಡ್ಕೊಂಡು ಅದು ಮಾಡ್ಕೊಂಡು, ಇಷ್ಟು ಒಳ್ಳೆ ಕಲೆ ಇದೆ, ನಿಂಗೆ ಆಸೆನೂ ಇದೆ, ಒಂದು ಸ್ವಲ್ಪ ಏನಾರು ಇದ್ರೊಳಗೆ ಮುಂದಕ್ಕೆ ಹೋಗೋಣ ಬಾ ಅಂತ ಹೇಳಿ ನಮ್ಮ ತಾಯಿನೇ ಈ ಫೀಲ್ಡಿಗೆ ನಾನು ಎಳೆದಿದ್ದೊಂದು ತಪ್ಪಾಗಲ್ಲ. ಒಂದು ದಿವಸ ಬೇಡ, ಒಂದು ದಿವಸ ಕೋಪ, ಹಿಂಗೆ ಅಂದ್ಕೊಂಡ್ಬಿಡ್ತಾ ಇದ್ದೆ. ಇಲ್ಲ ಹಂಗೆಲ್ಲ ಮಾಡಬಾರ್ದು, ಇದೊಂಥರ ಶ್ರದ್ಧೆಯಿಂದ ಮಾಡಿದಾಗಲೇ ನಿಂಗೆ ಮುನ್ನುಗ್ಗಕ್ಕಾಗೋದು ಅಂತೇಳಿ ಕರ್ಕೊಂಡ್ಬಂದು ಮುನ್ನುಗ್ಗಿಸಿ ಎಲ್ಲ ಮಾಡಿದ್ರು. ಅದು ಹಾಗೆ ಕೆಲಸ ಶುರು ಮಾಡ್ಕೊಂಡ್ವಿ. ಅದಕ್ಕೆ ಜೊತೆ ನೀವು ಎಲ್ಲಿ ಅಡುಗೆ ಮಾಡಿದ್ದು, ಯಾರಿಗೆ ಅಡುಗೆ ಮಾಡಿಕೊಟ್ಟಿದ್ದು, ಎಷ್ಟು ಜನಕ್ಕೆ ಮಾಡಿದ್ರಿ? ಏನೂ ಇಲ್ಲ, ಮೊದಲು ನಾನು ಸುಮ್ಮನೆ ತಿಂಡಿಗಳು, ಕೋಡ್ಬಳೆ ಚಕ್ಲಿ ಮಾಡಿಕೊಂಡು ಆ ಆಫೀಸ್ಗಳಿಗೆ ವ್ಯಾಪಾರಕ್ಕೆ ಹೋಗೋಣ ಅಂತ ನಮ್ಮ ತಾಯಿಯವ್ರು ಹೇಳಿದ್ರು. ನಂಗೆ ಅವಾಗ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಒಂದು ಅಜ್ಜಿ ಇರ್ತಾಯಿತ್ತು. ಅಜ್ಜಿನ ಕರ್ಕೊಂಡು ಕೋಡ್ಬಳೆ ನಿಪ್ಪಟ್ಟು ಎಲ್ಲ ಮಾಡಿ, ಅಮ್ಮ ಉಪ್ಪಿನಕಾಯಿ ಹಾಕಿ, ಅಮ್ಮನ ಮನೇಲಿ ಉಪ್ಪಿನಕಾಯಿ ಹಾಕ್ಕೊಂಡು ತೊಗೊಂಬಂದಿರೋದು. ನಾವಿಬ್ಬರು ಸೇರಿಕೊಂಡು ಈ KGID ಬಿಲ್ಡಿಂಗು, ಆಮೇಲೆ ನಮ್ಮದು BSNL, ಆಮೇಲೆ ಜನರಲ್ ಪೋಸ್ಟ್ ಆಫೀಸು, ಎಲ್ಲ ಕಡೆಗೂ ಹೋಗ್ತಾಯಿದ್ವಿ. ಎಲ್ಲರೂ ಚಿರುಪರಿಚಿತರು ನನಗೆ, ಆ ಕಾಲದವರು ಎಲ್ಲರಿಗೂ ಪರಿಚಯ ಇದ್ದೀವಿ. ಎಲ್ಲ ಕಡೆಗೆ ದಿನ ಮಧ್ಯಾಹ್ನ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಸಾಯಂಕಾಲ 6:30 ಮನೆಗೆ ಬಂದಾಗ ನಮ್ಮ ಮನೆ ಕೆಲಸ ನಮ್ಮ ಮಾಡ್ಕೊಳಕ್ಕೆ ಟೈಮ್ ಇರ್ತಾಯಿತ್ತು. ಆಮೇಲೆ ಅಮ್ಮ ಹೇಳ್ತು, ಬೆಳಗ್ಗೆ ಎಲ್ಲ ಏನು ಮಾಡ್ತೀಯ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದೆಯಲ್ಲ, ಏನಾದ್ರು ಒಂದು ಚಪಾತಿ ಪಲ್ಯ ಮಾಡೋಣ, ಅವಾಗ ತುಂಬ ಚೆನ್ನಾಗಿ ಹೋಗುತ್ತೆ, ಜನಕ್ಕೆ ತುಂಬ ವಾಂಟ್ಸ್ ಇದೆ ಇವಾಗ ಅಂತ.
ಆಮೇಲೆ ಚಪಾತಿ ಪಲ್ಯ ಮಾಡೋಕ್ಕೆ ಶುರು ಮಾಡೋಕ್ಕೆ ಅಷ್ಟೊತ್ತಿಗೆ ಒಬ್ಬರು ಮನೆಯಲ್ಲಿ ಬಾಣಂತನಕ್ಕೆ ಬಂದರು ಅವರು. ಮಗು ಹುಟ್ಟಿತು, ಅಡುಗೆ ಮಾಡೋರು ಯಾರೂ ಇಲ್ಲ, ಒಂದು ಸ್ವಲ್ಪ ಅನ್ನ ಹುಳಿ ಸಾರು ಪಲ್ಯ ಮಾಡಿ ಕಳಿಸ್ತೀಯ ಅಂತ ಮೊದಲು ಶುರು ಮಾಡಿ. ಒಬ್ಬ ಬಾಣಂತಿಗೆ ಶುರುವಾಗಿದ್ದು ಫಸ್ಟ್ ವಿಜಯನಗರದಲ್ಲಿ ಆ ಬಾಣಂತಿ ಇರೋದು ಶಾಂತಲಾ ಅಂತ ಇದ್ರು. ಈಗ ಅವ್ರ ಮಕ್ಕಳೆಲ್ಲ ದೊಡ್ಡವರಾಗೋಗ್ಬಿಟ್ಟಿದ್ದಾರೆ. ಅವರು ವೆಲ್ತೂಡಿ ಅದು ತುಂಬ ಚೆನ್ನಾಗಿದೆ. ಸರಿ, ಅವ್ರ ಮನೆಗೆ ನಾನು ಇಲ್ಲಿಂದ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ. ಹಾಗೆ ಸ್ವಲ್ಪ ಸ್ವಲ್ಪ ಪರಿಚಯ ಆಗಿ 1-2 ಮನೆಗಳು ಹಂಗೆ ಸಿಕ್ತು. ಇವಾಗ ನಾನೊಂದು 50 ಮನೆಗೆ ಊಟ ಕೊಡ್ತೀನಿ ಇವತ್ತು ಪ್ರೆಸೆಂಟ್ 50 ಮನೆಗೆ ಊಟ. ಅಂದ್ರೆ ಎಂತವ್ರು ಈಗ ಎಲ್ಲಾರು ಬ್ರಾಹ್ಮಿನ್ಸು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅನ್ನೋ ಮನೆಗಳೇ ಅವು. ಅಂದ್ರೆ ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ. ಗಂಡ ಹೆಂಡತಿ ಇಬ್ರೇ ಇರ್ತಾರೆ, ಅಥವಾ ಒಬ್ರು ಇರ್ತಾರೆ, ಒಬ್ರು ಸ್ಪ್ಲಿಟ್ ಆಗಿ ಹೋಗ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಒಬ್ರಿಂದ ಒಬ್ರು ಮುಂದೆ ಮಕ್ಕಳು ಬೇರೆ ಬೇರೆ ಕೆಲ್ಸಗಳು ಹೋಗಿರ್ತಾರೆ, ಫಾರಿನ್ಗಳಿಗೆ ಹೋಗಿರ್ತಾರೆ. ಆ ಥರ ಇರೋ ಮನೆಗಳೆಲ್ಲ ಇದೆ ನಮ್ಮ ಬೆಂಗಳೂರಿನಲ್ಲಿ. ಅದು ಮಲ್ಲೇಶ್ವರ, ಸುಬ್ರಹ್ಮಣ್ಯ ನಗರ, ಶ್ರೀರಾಮ್ಪುರ ಎಲ್ಲ ಕಡೆಗೂ ಅಲ್ಲೆಲ್ಲ ನಾನು ಇದು ಮಾಡಿದೆ. ಒಟ್ಟು 50 ಮನೆಗೆ ಅಡುಗೆ ಸಪ್ಲೈ ಮಾಡ್ತೀರಾ ನೀವು? ಮಾಡ್ತೀವಿ. ಅಲ್ಲ, ಬರೀ 50 ಮನೆನೂ ಅಲ್ಲ, ಕೆಲವು ಆಫೀಸ್ಗಳು, ಚಾರ್ಟೆಡ್ ಅಕೌಂಟ್ ಆಫೀಸ್ಗಳು, ಆಮೇಲೆ ಯಾವ್ದಾದ್ರು ಇನ್ಶೂರೆನ್ಸ್ ಆಫೀಸು, ಎಲ್ಲಿಗೆ ಬೇಕಾದ್ರೂ ಕೊಡ್ತೀವಿ. ಅಮ್ಮ, ಒಟ್ಟು ತಿಂಗಳ ಖರ್ಚು ಎಷ್ಟು ಬರುತ್ತೆ ನಿಮಗೆ? ಖರ್ಚು ಇರುತ್ತಪ್ಪ ತುಂಬ. ಹೌದು, ಒಂದು 4 lakhs ಅನ್ನಾಗುತ್ತೆ. 4 lakhs per month ಖರ್ಚಾಗೋದು. ಟರ್ನ್ ಓವರು ಇರುತ್ತೆ ಹಂಗೆ ಚೆನ್ನಾಗಿ. 3 lakhs ಅಂತೂ ಡೆಫಿನೆಟ್ಲಿ ಖರ್ಚಾಗುತ್ತೆ. ಹೌದು, ಯಾಕಂದ್ರೆ 1 ಲೀಟರ್ ಎಣ್ಣೆ ತಗೊಳೋಷ್ಟೊತ್ತಿಗೆನೆ ಎಷ್ಟು ರೇಟ್ ಇರುತ್ತೆ. ಇವತ್ತು 150 rupees ಬಂದಿದ್ದು ಆರ್ಡಿನರಿ ಎಣ್ಣೆ. ಇನ್ನ ಒಳ್ಳೆ ಪ್ಯೂರ್ ಕಳ್ಳೆಕಾಯಿ ಎಲ್ಲ ಅಂತಂದ್ರೆ 280-300 ಕೊಟ್ಟೋಗ್ತೀವಿ. ಹೌದು. ಸೊ ಹಂಗಾಗಿ ಖರ್ಚು ಹಂಗೆ ಇದೆ, ಅದಕ್ಕೆ ತಕ್ಕಂಗೆ ಇನ್ಕಮ್ ಹಂಗೆ ಇದೆ. ಚೆನ್ನಾಗಿದೆ ಫೀಲ್ಡ್. ಯಾವತ್ತು ಒಂದೇನಪ್ಪ ಅಂತಂದ್ರೆ ಯಾರು ಚೂಸ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದಾಗತ್ತೆ. ದುಡ್ಡಿಲ್ಲ, ಮನೇಲಿ ಕಷ್ಟ, ಇವತ್ತು ಬೇಜಾರು ಅಂತ ಕೂತ್ಕೊಳ್ಳೋ ಬದಲು ಒಂದು ದೊಡ್ಡ ಖುಷಿ ವಿಷಯ ಏನಂದ್ರೆ ಏನು ಮಾಡಿದ್ರು ದುಡ್ಡು ಸಿಕ್ಕತ್ತೆ. ಒಂದು ಸ್ಯಾರಿ ಫಾಲ್ ಹಾಕಿದ್ರು ದುಡ್ಡಿಗೆ, ಅಥವಾ ಒಂದು ಚಟ್ನಿ ಮಾಡಿಕೊಟ್ರು ದುಡ್ಡಿಗೆ. ಬರೀ ಚಟ್ನಿ, ಇನ್ನೇನು ಮಾಡೋದು ಬೇಡ. ಒಳ್ಳೆ ತೆಂಗಿನಕಾಯಿ ತಗೊಂಡು ಆಮೇಲೆ ಒಳ್ಳೆ ಹುರ್ಗಡ್ಲೆ ಎಲ್ಲ ಹಸಿಮೆಣಸಿನಕಾಯಿ ಎಲ್ಲ ಹುರಿದು ಒಂದು ಒಳ್ಳೆ ಚಟ್ನಿ ಮಾಡಿ ಒಂದ್ ಕಡೆ 4 ಕಡೆ ಕೊಡ್ತೀವಿ ಅಂತಂದ್ರೆ ಬೇಕಾದ ಜನ ತಗೊಳೋರು ಕಾಯ್ತಾ ಇದ್ದಾರೆ. ಆ ಥರ ಅದು ಮಾಡ್ಬೋದು. ಇಲ್ಲ ಏನಾದ್ರು ಒಂದು ದೋಸೆ ಹಾಕ್ತೀನಿ ಅನ್ಕೋಬಹುದು. ಮೊದಲು ಚಟ್ನಿ ಮಾಡಿದಾಗ ನೆಕ್ಸ್ಟ್ ಡೇ ನಮ್ಗೆ ತಲೆಯಲ್ಲಿ ಬಂದೇ ಬರ್ತೀವಿ, ಇದ್ರ ಜೊತೆ ದೋಸೆ ಯಾಕೆ ಹಾಕ್ಬಾರ್ದು ಅಂತ ದೋಸೆ ಮಾಡ್ಬೋದು. ಅಥವಾ ಒಂದು ಗೊಜ್ಜು ಮಾಡಿ ಯಾರಿಗಾರು ಕೊಡ್ಬೋದು. 1-2 ದಿವಸ ಸುಮ್ಮನೆ ಕೊಡೋಣ, ಏನು ನಷ್ಟ ಏನಿಲ್ಲ. ಆ ಥರ ವರಿ ಮಾಡ್ಕೋಬಾರ್ದು. ಅಯ್ಯೋ ಇವತ್ತು ಗೊಜ್ಜು ಮಾಡಿಬಿಟ್ವಿ, ಇದು ವ್ಯಾಪಾರ ಆಗಲಿಲ್ಲ ಅಂತ ಹಿಂತೆಗೆದು ಬಿಡಬಾರ್ದು. ಅದು ಪಾಡಿಗೆ ಅದು ಹೋಗುತ್ತೆ. ಗೊಜ್ಜು ಕುಟ್ಟಿದ ಖುಷಿ ನಿಮ್ಮಲ್ಲಿ ಉಳಿದೇ ಇರುತ್ತೆ. ಆಯ್ಕೆ ಮಾಡಿ ಕೊಡಿ. ಆಮೇಲೆ ಇನ್ನೊಬ್ರಿಗೆ ಹೇಳ್ತಾರೆ, ಹಾಗೆ ನಿಮ್ಗೆ ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗುತ್ತೆ. ಹೆದರ್ಕೊಳ್ಳದೆ ಮಾಡಿದ್ರೆ ಮುನ್ನೋಗ್ತೀವಿ. ಇಲ್ಲ ಇವತ್ತು ಗೊಜ್ಜು ಮಾಡಿಬಿಟ್ವಿ, ವ್ಯಾಪಾರನೇ ಆಗಲಿಲ್ಲ, ಯಾರೂ ತಗೊಳ್ಳೂ ಇಲ್ಲ, ನಾವು ಯಾರಿಗೂ ಕೊಡದೇನೂ ಇದ್ರೆ ಸುಮ್ಮನೆ ಕೊಟ್ಟರು ತಪ್ಪೇನಿಲ್ಲ. ಇವತ್ತೆಲ್ಲ ಮನೆಗೆ ಯಾರೋ ಗೆಸ್ಟ್ ಬಂದಾಗ ಊಟ ಮಾಡಿ ಹೋಗಲ್ವಾ? ನಮ್ಗೇನ್ ಅನ್ಕೊಂಡಿರ್ತೀವ ಅವತ್ತು, ಎಷ್ಟು ಖುಷಿಯಾಗಿ ಕೊಟ್ಟಿರ್ತೀವಿ. ಆ ಥರ ಇನ್ನೊಬ್ರಿಗೆ ಕೊಡೋಣ. ಬರೀ ಗೆಸ್ಟ್ ಯಾಕೆ, ನಮ್ಮ ಕಣ್ಣೊಳಗಿನ ಪಾಪನ್ ಬಿಟ್ಬಿಡೋಣ. ಅದನ್ನ ಯೋಚನೆ ಮಾಡಬಾರ್ದು. ಹೊರಗಡೆ ಕೊಟ್ಟೋಗೋಣ, ಅವಾಗ ಅವ್ರಿಗೆ ಕೊಡೋಣ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಅವ್ರು ಕೊಡೋ ಖುಷಿ ಮನೆಯವರು ಕೊಡಕ್ಕಾಗಲ್ವಲ್ಲ. ಊಟ ಮಾಡ್ತಾರೆ, ಹಿಂದೋಗಿ ಏನಾದ್ರು ಮಾತಾಡ್ತಾರೆ, ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯವಾಗಿದೆ. ಆ ಥರ ಥಿಂಕ್ ಮಾಡೋದೇ ಬೇಡ ಅಂತ ಅನ್ಕೊಂಡು ಮಾಡಿದ್ವಿ. ಅದು ಚೆನ್ನಾಗಾಯ್ತು. ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಅವಾಗವಾಗ ಸಿಗ್ತಾ ಇರ್ತೀವಿ. ಎಂಡ್ ಅಂತ ಹೇಳಲ್ಲ ನಾನು, ಇದು ಆರಂಭ. ಓಕೆನಾ? ಸೊ ಸದ್ಯಕ್ಕೆ ಈ ಎಪಿಸೋಡ್ನ ಎಂಡಲ್ಲಿ ಇದ್ದೀವಿ. ಯಾರೆಲ್ಲ ನೋಡಿದ್ದೀರಿ ಅವರೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಈ ಎಪಿಸೋಡ್ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.